ನಡೀತಾ ಇರುವಂತ ಪರಿಷತ್ ಚುನಾವಣೆಯ ಫಲಿತಾಂಶ ಈಗ ದಿಗಿಲು ಉಂಟಾಗ್ಬಿಟ್ಟಿದೆ ಮೈತ್ರಿ ಪಕ್ಷದಲ್ಲಿ. ಯಾವ ಮಟ್ಟಕ್ಕೆ ದಿಗಿಲು ಆಗ್ಬಿಟ್ಟಿದೆ ಅಂತಂದ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವರು. ಡಿ.ಕೆ. ಶಿವಕುಮಾರ್ ಚಾಣಾಕ್ಷ ನಡೆಗೆ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ ಮೈತ್ರಿ ಪಕ್ಷದಲ್ಲಿ. ಗೂಬೆ ಕೂರಿಸುವ ಆಟ ನಡೀತಾ ಇದೆ ಈಗ. 11 ಶಾಸಕರಿಂದ ಕ್ರಾಸ್ ಔಟಿಂಗ್. 11 ಶಾಸಕರಿಂದ ತಲೆ ಕೆಡಿಸಿಕೊಂಡು ಬಿಜೆಪಿ ಜೆಡಿಎಸ್ನವರು ಕೂತ್ಕೊಂಡ್ಬಿಟ್ಟಿದ್ದಾರೆ. ಏನಾಗೋಯ್ತು ಹಿಂಗೆ ಅಂತೇಳಿ ಆತ್ಮಸಾಕ್ಷಿ ಮತಗಳ ಬಗ್ಗೆ ಮಾತನಾಡ್ತಾ ಇದ್ರು. ಅದೆಲ್ಲ ಆತ್ಮಸಾಕ್ಷಿ ಕಾಂಗ್ರೆಸ್ ಕಡೆಗೆ ಹೋಗ್ಬಿಡ್ತು. ಕಾಂಗ್ರೆಸ್ನ ಲೀಡರ್ಸ್ಗಳು ಹೇಳ್ತಾ ಇದ್ದಾರೆ ಇದು ಏನು ರಾಜ್ಯದ ಹಿತದೃಷ್ಟಿಯಿಂದ ಶಾಸಕರು ಮತ ಹಾಕಿದ್ದಾರೆ. ಎಲ್ಲ ಮಣ್ಣು ರಾಜ್ಯದ ಹಿತದೃಷ್ಟಿಯಿಂದ ಅಲ್ಲ, ಅವ್ರವ್ರ ಹಿತದೃಷ್ಟಿಯಿಂದ ಹಾಕಿರುವಂಥ ವೋಟ್ಗಳಿವೆಲ್ಲ. ಏನು ಸುಮ್ಮನೆ ಹೇಳ್ತೀರಾ ಅಂತ ಕೇಳಿಸ್ಕೋಬೇಕಾ? ಒಳ್ಳೆ ಕತೆ ಇದು. ಯಾರ್ಯಾರು ಯಾವ್ಯಾವ್ದು ವೋಟ್ ಹಾಕಿದ್ದಾರೆ ಅಂತ ಹೇಳಿ ನೋಡೋಣ. ರಾಜ್ಯದ ಹಿತದೃಷ್ಟಿಯಿಂದ ಹಾಕಿದಾರಂತೆ. ಅವರವ್ರ ಕ್ಷೇತ್ರಗಳಿಗೆ ಹಿತದೃಷ್ಟಿಯಿಂದ ಅವರವ್ರ ಕ್ಷೇತ್ರಗಳಿಗೆ ಬೇಕಾಗಿರುವಂಥ ಅನುದಾನಕ್ಕೋಸ್ಕರ ನಾಳೆ ಎಲ್ಲಿ ಅನುದಾನ ಕೊಡೋದಿಲ್ವಾ ಅನ್ನುವಂಥ ಭಯ ಅವ್ರಿಗೆ ಗೊತ್ತಿರುತ್ತೆ. ಯಾರ್ಯಾರು ಯಾವ್ಯಾವ್ದು ಕೋಟ್ ಹಾಕಿರ್ತಾರೆ. ಇಲ್ಲ ಆ ಪಕ್ಷಗಳಲ್ಲಿ ಅವ್ರಿಗೊಂದಿಷ್ಟು ಅಸಮಾಧಾನ ಇರುತ್ತೆ, ಆ ಕೋಪಕ್ಕೆ ಹೋದರೂ ಹಾಕಿರ್ತಾರೆ. ಇನ್ಯಾವುದಕ್ಕೂ ಇರೋದಿಲ್ಲ. ವಿಧಾನ ಪರಿಷತ್ತಕ್ಕೆ ರಾಜ್ಯದ ಹಿತದೃಷ್ಟಿಯಿಂದ ಹೋಗಿ ಓಟ್ ಹಾಕಿರ್ತಾರೆ. ಏನು ಹೇಳ್ತೀರಿ? ಈಗ ದಳಪತಿ ಕುಮಾರಸ್ವಾಮಿಗೆ ಮುಖಭಂಗ. ಗೆಲ್ಲುವ ವಿಶ್ವಾಸದಿಂದ ಅಭ್ಯರ್ಥಿಯನ್ನ ಹಾಕಿದ್ರು ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ ಮಾತು ಮೀರಿ ಡಿ.ಕೆ. ಶಿವಕುಮಾರ್ ಮಾತನ್ನ ಕೇಳಿದ್ದಾರೆ ಶಾಸಕರು. ಯಾರವರು? ಕೈ ಹಿಡಿದವರು ಯಾರು? ಪತ್ತೆ ಹಚ್ಚೋದು ಕಷ್ಟ ಸಾಧ್ಯ, ಬಹಳ ಕಷ್ಟ. ಗೌಪ್ಯ ಮತದಾನ ಇದೆ. ಗೆಲ್ಲುವ ವಿಶ್ವಾಸದಿಂದ ಅಭ್ಯರ್ಥಿಯನ್ನ ಕುಮಾರಸ್ವಾಮಿ ಅವರು ಹಾಕಿದ್ರು ಗೋವಿಂದರಾಜ್ ಅವರನ್ನ. ಆದರೆ 14 ಮತಗಳು ಬಿದ್ದುವು. ಅರ್ಧಕ್ಕರ್ಧ ಇಲ್ಲ. 28 ಬೇಕು, ಅರ್ಧ ತಗೊಂಡ್ರು ಅವ್ರು. 14 ಮತಗಳನ್ನಷ್ಟೇ. ನನ್ನ ಸಹೋದ್ಯೋಗಿ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಕಾಂಗ್ರೆಸ್ನ ನಾಯಕರುಗಳು ಹೇಳೋ ರೀತಿಯಲ್ಲಿ ರಾಜ್ಯದ ಹಿತದೃಷ್ಟಿಯಿಂದ ಶಾಸಕರು ಓಟ್ ಹಾಕ್ಬಿಟ್ಟಿದ್ರು. ಇವೆಲ್ಲ ಪುಂಗಿ ಅವರವ್ರ ಹಿತದೃಷ್ಟಿಗಳಿಂದ ಅವ್ರು ಹಾಕಿರ್ತಾರೆ. ಅವ್ರಿಗೆ ಏನೇನೋ ಲಾಭದ ಲೆಕ್ಕಾಚಾರಗಳು ಇರುತ್ತೆ. ಆದರೆ ಈಗ BJP ಮತ್ತು JDSನಲ್ಲಿ ಆಗ್ತಾ ಇರುವಂಥದ್ದೇನು? ಅಲ್ಲೋಲ ಕಲ್ಲೋಲನ, ಇಲ್ಲ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಗೂಬೆ ಕೂರಿಸ್ಕೊಂಡ್ಬಿಟ್ಟು ತೇಪೆ ಸಾರಿಸ್ಕೊಳ್ಳೋ ಕೆಲಸನ? ಅರುಣ್, ಬಿಜೆಪಿಯ ನಾಯಕರು ತಮ್ಮ ಶಾಸಕರ ಮೇಲೆ ಬಹಳ ದೊಡ್ಡ ಮಟ್ಟದ ವಿಶ್ವಾಸವನ್ನು ಇಟ್ಟಿದ್ರು. ಕಾಂಗ್ರೆಸ್ನವರು JDSನವರು ರೆಸಾರ್ಟ್ ರಾಜಕಾರಣ ಮಾಡಿದಾಗ ಬಿಜೆಪಿಯವರು ಬೆಂಗಳೂರಿನಲ್ಲೇ ಇದ್ರು, ರೆಸಾರ್ಟ್ಗೆ ಯಾವುದಕ್ಕೂ ಕೂಡ ಹೋಗಲಿಲ್ಲ. ಯಾಕೆಂದರೆ ನಮ್ಮದು ಹೈಕಮಾಂಡ್ ಸಂಸ್ಕೃತಿ, ಹೈಕಮಾಂಡ್ ಹೇಳಿದ್ದೆಲ್ಲ ಕಡ್ಡಾಯವಾಗಿ ಆಗ್ಬಿಡುತ್ತೆ, ಹೈಕಮಾಂಡ್ಗೆ ಶಾಸಕರು ಭಯ ಪಡ್ತಾರೆ ಅನ್ನುವಂಥ ಎಲ್ಲ ಒಂದು ಕಡೆ ಆತ್ಮವಿಶ್ವಾಸದಿಂದಲೇ ಅವರು ಎಲ್ಲ ಒಂದು ಕಡೆ ಏಮಾರಿದ್ರು. DKಶಿ ಅವರ ಚಾಕಚಕ್ಯತೆ, ಜಾಣ್ಮೆ, ತೆರೆ ಹಿಂದಿನ ಆಟ ಯಾವುದು ಕೂಡ ಅವರು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥದ್ದು ಈಗ ಅವ್ರು ಯಾಮಾರಿದ ಮೇಲೆ ಅವ್ರಿಗೆ ಗೊತ್ತಾಗಿದೆ. ಕ್ರಾಸ್ ವೋಟ್ ಅವ್ರ ಕಡೆಯಿಂದ 3 ಆಗಿದೆ ಅಂತ ಖಚಿತವಾಗಿ ಹೇಳಲಿಕ್ಕಾಗಲ್ಲ. ಇದನ್ನು BJP ನಾಯಕರೇ ಒಪ್ಕೊಂಡಿರುವಂಥದ್ದು 3 ಆಗಿದೆ ಅಂತ. ಆದರೆ ಲೆಕ್ಕಾಚಾರ ಪ್ರಕಾರ ನಿಜವಾಗ್ಲೂ ಕೂಡ ತನಿಖೆ ಮಾಡಿದಾಗ ಅದು ಜಾಸ್ತಿ ಆಗುತ್ತೆ. ಅಧಿಕೃತವಾಗಿ ಯಾವುದು ಕೂಡ ಗೊತ್ತಾಗೋದಿಲ್ಲ. ಇಲ್ಲಿ 3 ವೋಟ್ ಕ್ರಾಸ್ ಆಗಿದೆ ಅಂತ ಖುದ್ದಾಗಿ BJP ನಾಯಕರುಗಳೇ ಹೇಳಿರೋ ಹಿನ್ನೆಲೆಯಲ್ಲಿ ನಾವು 3 ಅಂತಲೇ ಹೇಳಬೇಕು. ಯಾಕಂದರೆ ಅದು ಅಧಿಕೃತವಾಗಿ ಖಚಿತ ಆಗೋದಿಲ್ಲ. BJP ನಾಯಕರು ಇನ್ನೊಂದು ಆರೋಪ ಮಾಡಿದ್ದಾರೆ. 8 ಶಾಸಕರು JDSಯಿಂದ ಕ್ರಾಸ್ ವೋಟ್ ಮಾಡಿದ್ದಾರೆ ಕಾಂಗ್ರೆಸ್ಗೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಕೂಡ ವಿಧಾನಸೌಧದಲ್ಲಿ JDS ಶಾಸಕರು ಅಥವಾ JDS ನಾಯಕರು ಅಧಿಕೃತವಾಗಿ ಹೇಳಿಕೆ ಕೊಡೋದಕ್ಕೆ ಯಾರು ಕೂಡ ಇರಲಿಲ್ಲ. BJP ನಾಯಕರಿದ್ರು. BJP ನಾಯಕರು ಏನು ಹೇಳಿಕೆ ಈ ಕ್ಷಣ ಕೊಟ್ಟಿದ್ದಾರೆ, ಅದರ ಆಧಾರದಲ್ಲಿ JDSಯಿಂದ 8 ಶಾಸಕರು ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದ್ದಾರೆ. BJPಯಿಂದ ಅವರೇ ಹೇಳಿದಂಗೆ 3 ಜನ ಕ್ರಾಸ್ ವೋಟ್ ಮಾಡಿದ್ದಾರೆ. ಅಲ್ಲಿಗೆ 11 ಜನ ಮೈತ್ರಿ ಪಕ್ಷಗಳ ಶಾಸಕರು ಕಾಂಗ್ರೆಸ್ಗೆ ಕ್ರಾಸ್ ವೋಟ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಹೇಳಿರುವಂಥದ್ದು 13 ಹೆಚ್ಚುವರಿ ವೋಟು ನಮಗೆ ಬಂದಿದೆ ಅಂತ. 11 ಇವರು ಕಳೆದರೆ ಇನ್ನು 2 ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್, ಒಟ್ಟು 13 ಆಯಿತು. ಅಲ್ಲಿಗೆ BJP JDSಯಿಂದ 11 ಜನ ಕ್ರಾಸ್ ವೋಟ್ ಆಗಿದೆ. BJPಗೆ ನಿಜವಾಗ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಶಾಕ್ ಇದು. BJP ನಾಯಕರು ಒಂದು ರೀತಿಯಲ್ಲಿ ದಿಗಿಲುಗೊಂಡಿದ್ದಾರೆ. ಯಾಕೆಂದರೆ ಹೈಕಮಾಂಡ್ ಭಯ ಈಗ ಅವ್ರಿಗೆ ಆವರಿಸಿದೆ. ಯಾವಾಗ ಕ್ರಾಸ್ ವೋಟ್ ಆಗಿದೆ ಅಂತ ಗೊತ್ತಾಯಿತು, ಫಲಿತಾಂಶ ಬಂದ ನಂತರ ಇಮ್ಮಿಡಿಯೇಟ್ ಆಗಿ BJP ನಾಯಕರು ಹೈಕಮಾಂಡ್ ನಾಯಕರಿಗೆ ವರದಿ ರವಾನೆ ಮಾಡಿದ್ದಾರೆ. BJP ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಕೂಡ ಒಬ್ಬರೇ ಸ್ವಲ್ಪ ದೂರದಲ್ಲಿ ಹೋಗಿ ಫೋನ್ ಕರೆನಲ್ಲಿ ಮಾತಾಡ್ತಾರೆ, ವರಿಷ್ಠರಿಗೆ ಗಮನಕ್ಕೆ ತರ್ತಾರೆ. ಈ ಥರ ಆಗಿದೆ ಅನ್ನುವಂಥ ಮಾಹಿತಿಯನ್ನು ವರಿಷ್ಠರು ಕೂಡ ಪಡ್ಕೊಂಡಿದ್ದಾರೆ. ವರಿಷ್ಠರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ, ಗರಂ ಆಗಿದ್ದಾರೆ. ಈ ಮುಂದೇನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ BJP ನಾಯಕರು ಚಿಂತನೆ ಮಾಡ್ತಾ ಇದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಸಭೆ ಕರೆದು ಯಾರೆಲ್ಲ ಕ್ರಾಸ್ ವೋಟ್ ಮಾಡಿದ್ದಾರೆ ಅನ್ನುವಂತಹ ತನಿಖೆಗೆ ಅವರು ಆಂತರಿಕವಾಗಿ ಇಳಿತಾರೆ. ಅವರು 3 ಅಂತ ಹೇಳ್ತಿದ್ದಾರೆ. ಅದು ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅದು ಅವರ ಪಕ್ಷದ ಆಂತರಿಕ ಚರ್ಚೆ ಅಥವಾ ಆಂತರಿಕ ಸಭೆ ಅಥವಾ ಆಂತರಿಕ ತನಿಖೆಯಲ್ಲಿ ಗೊತ್ತಾಗುತ್ತೆ. JDSಗೆ 4 ವೋಟನ್ನು BJPಯಿಂದ ಹಾಕಲಾಗಿದೆ. ಹಾಗಾಗಿ ಅವರು 4 ಜನ ಹಾಕಿದ್ದಾರೆ. ಹಾಗಾಗಿ ನಮ್ಮದು 3 ಜೆಡಿಎಸ್ನಿಂದ 8 ಕ್ರಾಸ್ ವೋಟ್ ಆಗಿದೆ ಅಂತ ಬಲವಾಗಿ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಅವರ ಪಕ್ಷದ ಆಂತರಿಕ ಸಭೆಯ ನಂತರ ಏನು ಗೊತ್ತಾಗುತ್ತೆ, ಅವ್ರು ಏನು ಫೈಂಡ್ ಔಟ್ ಮಾಡ್ಕೋತಾರೆ, ಅದರಲ್ಲಿ ಜಾಸ್ತಿ ಆಗಬಹುದು ಅಥವಾ ಕಡಿಮೆ, ಇಷ್ಟೇ 3 ಇಳ್ಕೋಬಹುದು. ಒಟ್ಟಾರೆಯಾಗಿ
ಈ ಇಡೀ ಪ್ರಾಸನ ಏನಿದೆ ಬಿಜೆಪಿಗೆ ಒಂದು ರೀತಿ ದಿಗಿಲು ಶಾಕ್ ತಂದಿದೆ. ರಾಜ್ಯದಲ್ಲಿ ಬಿಜೆಪಿ ಎಲ್ಲ ಒಂದು ಕಡೆ ಹಿಡಿತ ಕಳ್ಕೊಂಡಿದೆ. ತಮ್ಮ ಶಾಸಕರ ಮೇಲೆ ಬಿಜೆಪಿ ನಾಯಕರು ಹಿಡಿತ ಕಳ್ಕೊಂಡಿದ್ದಾರೆ. ಅವರಿಗೆ ಹೈಕಮಾಂಡ್ ಭಯ ಇಲ್ಲ ಅನ್ನುವಂಥ ವಿಚಾರಗಳು ಚರ್ಚೆಗೆ ಬರ್ತಾ ಇದ್ದಾವೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅಥವಾ ಕಾಂಗ್ರೆಸ್ನಿಂದ ಒಂದಷ್ಟು ಜನ ತೆರೆ ಹಿಂದೆ ಆಟ ಆಡಿದ್ದಾರೆ ಅನ್ನುವಂಥ ಚರ್ಚೆಗಳು, ಆರೋಪಗಳು ಖುದ್ದಾಗಿ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಏನು ಶಿಸ್ತು ಕ್ರಮ ತೆಗೆದುಕೊಳ್ತಾರೆ ಗೊತ್ತಾಗುತ್ತೆ ಮುಂದಕ್ಕೆ. ಜೊತೆಗೆ ಅವ್ರು ಯಾರ್ಯಾರು ಅನ್ನುವಂಥದ್ದು ಕೂಡ ಗೊತ್ತು ಮಾಡ್ಕೊಂಡು ಆಂತರಿಕ ತನಿಖೆ ಮಾಡಿಕೊಂಡು ಶಿಸ್ತು ಕ್ರಮ ತೆಗೆದುಕೊಳ್ತಾರೆ. ಒಟ್ಟಾರೆಯಾಗಿ ಇದು ಅನಿರೀಕ್ಷಿತವಾಗಿರುವಂತಹ ಬೆಳವಣಿಗೆ. ಒಟ್ಟು JDSನ 8, BJPಯ 3, 11 ಕ್ರಾಸ್ ವೋಟ್ ಆಗಿದೆ. JDSನವರು ಯಾರು ಕೂಡ ಇದುವರೆಗೆ ಅಧಿಕೃತ ಹೇಳಿಕೆ ಕೊಟ್ಟಿಲ್ಲ. ಅವ್ರಿಗೆ ಬಿಜೆಪಿ ಅವ್ರಿಗಿಂತ ದೊಡ್ಡ ಮಟ್ಟದ ಶಾಕ್ ಆಗಿದೆ. ಅವ್ರು 1-2 ಹೋಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದರು. 8 ಜನ ಕ್ರಾಸ್ ವೋಟ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಇಲ್ಲಿ ಕಾಂಗ್ರೆಸ್ ತನ್ನ ಶಕ್ತಿ ಪ್ರದರ್ಶನ ಮಾಡಿದೆ, ಡಿ ಕೆ ಶಿವಕುಮಾರ್ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಿಜೆಪಿ ಮತ್ತು JDSನವರು ಏನು ಮಾಡ್ತಾರೆ ಮುಂದೆ ಗೊತ್ತಾಗುತ್ತೆ ಅವರು. ಓಕೆ ಬಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ನೋಡಿ, ಈ ವಿಚಾರದಲ್ಲಿ JDSನಿಂದ ಹಾಕಿರುವಂಥ ಅಭ್ಯರ್ಥಿ ಗೆಲ್ಲೋದಿಲ್ಲ ಅಂತ ಎಲ್ಲರಿಗೂ ಬಹುತೇಕವಾಗಿ ಗೊತ್ತಿತ್ತು. ಕಾರಣ ನಂಬರ್ಸ್ಗಳೇ ಇಲ್ಲ. 4 ಅಥವಾ ಇನ್ನೂ ಒಂದು ಹೆಚ್ಚಿಗೆ ಇಟ್ಕೊಂಡಿದ್ರೆ ಒಂದು 6 ಮತಗಳು BJPಯಿಂದ ಬೀಳ್ಬೋದಾಗಿತ್ತು. 29 ಮತಗಳನ್ನು ಹಾಕಿಸ್ಬಿಟ್ಟು ಒಂದು 6 ಮತಗಳನ್ನು ಎಕ್ಸ್ಟ್ರಾ ಕೊಡ್ಬೋದಾಗಿತ್ತು. ಕಾರಣ 64 BJP ಬಳಿ ಇದೆ. ಅಲ್ಲಿಗೆ 29 ಹಾಕಿದ್ದಿದ್ರೆ 58 ಆಗಿರೋದು. 58 + 6, ಸೊ ಆ 6 ನಂಬರ್ಸ್ಗಳನ್ನು JDSಗೆ ಕೊಟ್ಟಿದ್ರೆ 18 + 6 ಇಟ್ಕೊಂಡ್ರೆ 24, ಇನ್ನೂ 4 ಶಾರ್ಟ್ ಆಗ್ತಾ ಇತ್ತು. ಗೆಲ್ಲುವಂಥದ್ದು ಇರಲೇ ಇರಲಿಲ್ಲ. ಆದರೆ ಇಲ್ಲಿ ಪ್ರಶ್ನೆ ಬರ್ತಾ ಇರೋದು, ನಮ್ಮಲ್ಲಿರುವಂಥ ಕಡಿಮೆ ಶಾಸಕರನ್ನು ಕೂಡ ನಾವು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ವಲ್ಲ ಅನ್ನುವಂಥದ್ದು ಈಗ ಪ್ರಶ್ನೆ. ಏನಾಗಿದೆ BJP ಮತ್ತು JDSನಲ್ಲಿ? ಅವರ ಶಾಸಕರು ಹಿಡಿದಿಟ್ಕೊಳ್ಳೋಕ್ಕಾಗಲಿಲ್ವಾ ಅಂತಂದಾಗ ಒಂದು ಬರುತ್ತೆ ಇಲ್ಲಿ. ಏನು, ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೆಲ ಶಾಸಕರು ತಮ್ಮ ಕ್ಷೇತ್ರಗಳ ವಿಚಾರದಲ್ಲಿ ಹೋಗ್ತಾರೆ ಈ ರೀತಿಯಾಗಿ ಅಂತ ಹೇಳಿ.